ಮೂರನೇ ಬ್ಲಾಗ್ಗೆ ವೆಲ್ಕಮ್ ಗೈಸ್. ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಡೇ ಅಂಡ್ ನೈಟ್ ದರ್ಶನ ಇರುತ್ತೆ. ಅಲ್ಲೇ ನೋಡಿ ಅಡುಗೆ ಮಾಡೋದು, ಅಡುಗೆ ಮನೆ ಅದೇ ಅಡುಗೆ ಮನೆ. ಕೆಳಗಡೆ ಮಡಕೆ ಫಸ್ಟ್ ಮಡಗಿದ್ರೆ 7 ಮಡಕೆ ಮಡಗಿದ್ರೆ ಫಸ್ಟ್ 7ನೇ ಮಡಕೆ ಮೇಲ್ಗಡೆ ಮಡಕೆನೆ ಅನ್ನ ಬೇಯೋದು ಅಂತ ಹೇಳ್ತಾರೆ. ಅದು ನಿಜಾನೇ. ನಿನ್ನೆ ದರ್ಶನ ಮಾಡಿದ್ದೆ, ಅಲ್ಲಿ ಗೊತ್ತಾಯ್ತು ನನಗೆ. ಈಗ ಇವಾಗ ಬೀಚ್ ಕಡೆ ಹೋಗೋಣ ಬನ್ನಿ. ಅಲ್ಲೊಂದು ನಿಗೂಢವಾದ ರಹಸ್ಯ ಇದೆ, ಅದನ್ನ ಅಲ್ಲೇ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇಲ್ಲಿ ಮಾಡೋದಂತ ಒಂದು 140 ರೂಪಾಯಿ. ಒಂದು ವಾಟರ್ ಬಾಟ್ಲು, 1 ಲೀಟ್ರ್ ನೀರು ಕೊಡ್ಕೊಂಡೆ. ಫುಲ್ಲು ಬಿಸಿಲು ಜಾಸ್ತಿ, ನೀರು ಕುಡಿದು ದಾಹ ಹಾಕಿದಾಗ ಯಾರಾದರೂ ಬಂದರೆ ಮಾತ್ರ 4 ದಿವಸದ ಮೇಲೆ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ 50%, 80% ಬಿಸಿದ್ರು ಇಲ್ಲಿ ಮಾತ್ರ ಪಕ್ಕದಲ್ಲೇ ಬೀಚ್ ಇದೆ. ಫುಲ್ಲು ಹೀಟು, ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಹೀಟು, ಬೇಯೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಬೀಚ್ ಹೋಗಿಲ್ಲ, ಬೀಚಲ್ಲೂ ಹೋಗ್ತಾಯಿದೆ. ಗುರು ನಡ್ಕೊಂತ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಕಾಲು ನೋವಾಗಿ ಬಂದು ಕೂತಿದ್ದೀನಿ. ಸಿಕ್ಕಾಪಟ್ಟೆ ಕಾಲು ನೋವು, ಕಾಲು ಫುಲ್ಲು ಅಂದರೆ ಫುಲ್ಲು ಬಿಸಿಲು. ಇಲ್ಲಿ ತಡಿಯೋದಕ್ಕಾಗಲ್ಲ. ಇನ್ನೂ 1.5 ಕಿಲೋಮೀಟರ್ ಇದೆ. ನೋಡೋಣ ಎಷ್ಟೊತ್ತಾಗುತ್ತೋ ಹೋಗೋದು. ಹೋಗ್ತಾ ದಾರಿಲಿ ಮಾವಿನ ತಿನ್ನೋಣ ಅಂತ ನಿಂತ್ಕೊಂಡೆ. ಇವರು ತೆಲುಗ್ನವ್ರಂತೆ, ಮಾತಾಡ್ಸೋಣ. ಭಯ ಭಯ ಮಾಸ ಎಂತ ಇದೆ ఒకటి కేజీ పట్టుకెళ్ళి కేజీనా? కేజీ 2 కాయలు తోమతున్నాయి. ఎంత కేజీకి? ఎంత కేజీ మళ్ళా కిలో సోయి ನಮ್ಮ ಅದೃಷ್ಟ ತೆಲುಗ್ನವರು ಸಿಕ್ಕಿದ್ದಾರೆ, ಕನ್ನಡದವರು ಸಿಗ್ತಾ ಇದಾರೆ. ತುಂಬಾ ಜನ ಸಿಕ್ಕಿದ್ದಾರೆ, ಆದ್ರೆ ಯಾವ್ದನ್ನು ಸರಿಯಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಇದೊಂದನ್ನ ಮಾಡ್ತಾ ಇದೀನಿ ಅಷ್ಟೇ. ಕೆಜಿ ಏನ ಎಂತ? మిట్టలే మా కైలాసం ముద్దు పేరేస్తాను. లోపల ముద్ద ఎంత అన్న? 50 ఒకటి 50. ನೋಡಿದ್ರು ಒಡಿಸ್ಸಾದಲ್ಲಿ ಒಂದು ಮಾವಿನಹಣ್ಣಿಗೆ 50 ರೂಪಾಯಿ ಬೀಳ್ತು. ಇನ್ನೇನ್ ಮಾಡೋಣ, ತಿನ್ಬೇಕಲ್ವಾ? ಇಷ್ಟು ದೊಡ್ಡದೇನಕ್ಕೆ ಬರೀ 20 ರೂಪಾಯಿ ಕೊಟ್ಟರೆ ಸಾಕು. ಒಂದು ತಗೋ ಅಂತ ಕೊಟ್ಟರು, ತಗೊಂಡೆ. ಇವಾಗ ಫೋನ್ ಪೇ ಬೇರೆ ಇಲ್ಲ. ಅಲ್ಲಿ ಹೋಗ್ತಿದಾರಲ್ಲ ಅವ್ರ ಹತ್ರ ಫೋನ್ ಪೇ ಮಾಡಿಸ್ಕೊಂಡು ಅಮೌಂಟ್ ಕೊಟ್ಟೆ. సరేనా? ఏందన్నా మీ పేరు? నా పేరు రాము. రాము ఎక్కడి నుంచో వచ్చింది ఇక్కడ? మా శతరపురం, మేము రెడ్డిలము. ఈ పూరిలో ఉన్నాము. ఎక్కడ? ఆడ ఆంధ్రాలో? ఆంధ్ర కాదు, ఒడిశానా? ఒడిశా. పుట్టింది మీరు? మాది ఒడిశా, శతరపురం, బరంపురం కాదు. మీరు పుట్టింది పెరిగింది ఇక్కడే? ఇక్కడే పుట్టింది. మా అమ్మ నాన్న ఇక్కడే. తెలుగు బాగా మాట్లాడుతున్నా? మా తెలుగు రెడ్డిలు. మేము చామరాజనగర్, కర్ణాటక. బ్లాగ్ చేస్తాం. బ్లాగ్ యూట్యూబ్ బ్లాగ్. సరే వస్తాం. మా ఇంటికి రా. ఎక్కడ? మా ఇల్లు స్టేషన్ దగ్గర. ఎవడు వీడియో చేస్తున్నా, యూట్యూబ్కి ఇవ్వడానికి వీడియో చేస్తాను. సరే వస్తా. ಲೆಮನ್ ಜ್ಯೂಸ್ ತಗೊಂಡು ಇನ್ನೇನು ಬೀಚ್ ಹತ್ರ ಬಂದಿದ್ದೀವಿ. ಲೆಮನ್ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದೀನಿ.
ಬೀಚ್ ಹತ್ರ ಬಂದಿದ್ದೀನಿ. ಬರೀ ಕಾಲಲ್ಲಿ ಬಂದಿದ್ದೀನಿ, ಅದರಿಂದ ತುಂಬ ಬಿಸಿಲು, ತುಂಬ ಸುಡುತ್ತೆ. ಹಂಗಾಗಿ ಬೀಚ್ ನೀರ ಹತ್ರ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಏನಾದರೂ ಹೇಳಬೇಕು ಅಂದರೆ ಇಲ್ಲೇ ಹೇಳಬೇಕು, ಏನು ಮಾಡೋದಕ್ಕಿಲ್ಲ. ಈಗ ನಡೀತಾ ಇದ್ದೀನಿ ಟೈಲ್ಸ್ ಮೇಲೆ, ಫುಲ್ಲು ಬಿಸಿ, ಫುಲ್ಲು ಹೀಟು. ನೋಡಿ ಈ ಕಡೆ ಬೀಚು, ಫುಲ್ಲು ಬೀಚೆ. ಆ ಕಡೆ ಹೋದರೆ ಅಲ್ಲಿ ಫಿಶ್ಶು, ರೈಟ್ಸು, ಏನಂದರೆ ಏನು ಬೇಕಾದ್ರೂ ಸಿಗುತ್ತೆ. ಚಿಕನ್ನು ಸಿಗುತ್ತೆ. ನಾವು ಸಸ್ಯಾಹಾರಿಗಳು, ಚಿಕನ್ ಮುಟ್ಟಲ್ಲ. ದರ್ಶನ ನೆನ್ನೆ ಮುಗೀತು, ಹಂಗಾಗಿ ಊರಿಗೆ ಹೋಗೋವರೆಗೂ ಮೊಟ್ಟೆಯಿಂದ ಹಿಡಿದು ಚಿಕನ್ನು ಯಾವುದೇ ಥರದ ಒಂದು ಇದನ್ನು ತಿನ್ನಲ್ಲ. ನಮ್ಮ ಬಾವುಟ ಆಡ್ತಾ ಇದೆಯಲ್ಲ, ಅಲ್ಲೇ ಸಂಜೆ 6 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆ ನದಿಗೆ ಆರತಿ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಒಂದು ಕೊಂಬೆಟ ಮೇಲೆ ಕೂತ್ಕೊಂಡು ಕೊಳಲನ್ನು ಊದುತ್ತಿರುವಾಗ ಬಾಣವನ್ನು ಮುಳ್ಳಿಗಿಟ್ಟಾಗ ದ್ವಾರಕ ಮುಳುಗೋಗುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಸುಡ್ತಾರೆ. ದೇಹ ಸುಟ್ಟೋಗುತ್ತೆ, ಹೃದಯ ಸುಡಲ್ಲ. ಆ ಹೃದಯ ಒಂದು ಮರದಲ್ಲಿ ಹೇಳ್ಕೊಂಡು ಬಂದು ಈ ನದಿ ದಡಕ್ಕೆ ಬರುತ್ತೆ. ಈ ನದಿ ದಡಕ್ಕೆ ಬಂದಾಗ ಈ ಪೂರಿಯಲ್ಲಿರುವ ಒಬ್ಬ ರಾಜನಿಗೆ ಕನಸು ಬೀಳುತ್ತೆ. ಕನಸು ಬಿದ್ದಾಗ ಹೋಗಿ ದಡದಲ್ಲಿ ಬೆಳಿಗ್ಗೆ ಎದ್ದು ನೋಡುವಾಗ ದಡದಲ್ಲಿ ಒಂದು ಮರದ ಕೊಂಬೆಯ ಮೇಲೆ, ಒಂದು ಮರದ ಇದ್ರ ಮೇಲೆ ಜಗನ್ನಾಥನ ಹೃದಯ ಇರುತ್ತೆ. ಅಂದ್ರೆ ಮತ್ತೊಂದು ಜನ್ಮ ಜಗನ್ನಾಥನ ಹೃದಯದಲ್ಲಿ ಜನ್ಮ ಜಗನ್ನಾಥ ಅಂತ ಒಂದು ಹೆಸರಾಗುತ್ತೆ. ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಅದೇ ನಮ್ಮ ಪುರಿ ಜಗನ್ನಾಥ ದೇವಾಲಯ. ವಿಶ್ವಕರ್ಮನೆ ಬಂದು ಮರದ ಇದರಲ್ಲಿ ಜಗನ್ನಾಥನ ಮಾಡ್ತೀನಿ. ಆದರೆ ಕೋಣೆ ಒಳಗೆ ಇರ್ತೀನಿ. 21 ದಿವಸ ನನ್ನ ಬಾಗಿಲನ್ನ ಯಾರು ಓಪನ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ 15ನೇ ದಿವಸನೇ ಶಿವರಾಣಿ ಅವರು ಹೋಗಿ ಬಾಗಿಲು ತೆಗೆದ ತಕ್ಷಣ ಅವರು ಮಾಯ ಆಗೋಗ್ತಾರೆ. ಮಾಯ ಆದಾಗ ಕೈ ಕಾಲು ಇರೋದಿಲ್ಲ, ಹೊಟ್ಟೆ ಭಾಗ ಅಷ್ಟೇ, ತಲೆ ಅಷ್ಟೇ ಇರುತ್ತೆ, ದೇಹ ಅಷ್ಟೇ ಇರುತ್ತೆ. ನಿಜಕ್ಕೂ ಇದು ವಿಸ್ಮಯನ ಅಂತ ಹೇಳ್ಬೋದು. ದೇವಾಲಯದ ಮುಖ್ಯ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿ 12 ವರ್ಷಕ್ಕೊಮ್ಮೆ ಹೃದಯವನ್ನು, ಇನ್ನೊಂದು ಮರದ ದೇವರನ್ನು ಮಾಡಿ 12 ವರ್ಷಕ್ಕೊಮ್ಮೆ ಅದನ್ನು ಹೃದಯನ ಚೇಂಜ್ ಮಾಡ್ತಾರೆ. ಅವಾಗ ನಿಜಕ್ಕೂ ಇದು ವಿಸ್ಮಯನೇ ಹೇಳಬೇಕು ಅಂದರೆ. ಹೃದಯನ ಚೇಂಜ್ ಮಾಡಬೇಕಾದ್ರೆ ಇಡೀ ಒಡಿಶಾ ಪೂರಿಯಲ್ಲಿ ಒಂದು ಲೈಟ್ ಬೆಳಕು ಕೂಡ ಇರಲ್ಲ, ಒಂದು ಟಾರ್ಚ್ ಕೂಡ ಇರೋದಿಲ್ಲ. ಆ ಟೈಮಲ್ಲಿ ಮುಖ್ಯ ಅರ್ಚಕರು ಹೋಗಿ ಹೃದಯನ ಚೇಂಜ್ ಮಾಡ್ತಾರೆ.